scholars, poets, and leaders who protected and promoted our languages, they believe that our mother tongue gives a true identity and strengthens. मेरा हृदय से स्वागत है. I request Saigita ma'am to escort all the dignitaries to the stage. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ ಬೆಳಕಾಗ ಹೊಳೆಯದೆಯೇ ಹಿಂದೊಮ್ಮೆ ನಾನೊಲಿದು ಬೆಳಕಾಗ ಹೊಳೆಯದೆಯೇ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖನಗುತ್ತಾ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು. ಬೆಳಗ್ಗೆ ಹಾಡನ್ನು ಪ್ರಸ್ತುತಪಡಿಸಿದ ದಿವಿತ್ ಎಸ್ ಕೆ ಪೆರಾಡಿ ಅವರಿಗೆ ಧನ್ಯವಾದಗಳು. ಇಟ್ಸ್ ಟೈಮ್ ಟು ವೆಲ್ಕಮ್ ಯು ಆಲ್, ಸೊ ಐ ಕಾಲ್ ಅಪಾನ್ ಡಾಕ್ಟರ್ ಸಾಯಿಗೀತಾ ಮ್ಯಾಮ್ ಟು ವೆಲ್ಕಮ್ ದ ಗ್ಯಾದರಿಂಗ್. ಮೊದಲು ಭಾರತ ಮಾತೆಗೆ, ಇಲ್ಲಿ ವೇದಿಕೆಯ ಮೇಲಿರುವ ಹಿರಿಯರಿಗೆ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯ ಕೇಂದ್ರ ಸರ್ಕಾರ ಯಾವತ್ತಿನಿಂದ ಆಚರಿಸಲು ಆರಂಭಿಸಲು ನಿರ್ದೇಶಿಸಿದೆಯೋ ಆವತ್ತಿನಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಪ್ರತಿ ವರ್ಷ. ಸುಬ್ರಹ್ಮಣ್ಯ ಭಾರತಿಯಾರ್ ತಮಿಳು ಕವಿ, ತಮಿಳು ಮಾತ್ರ ಅಲ್ಲ ಅನೇಕ ಭಾಷೆಗಳನ್ನು ತಿಳಿದಿದ್ದಂಥ ಒಬ್ಬ ಸ್ವಾತಂತ್ರ್ಯ ಯೋಧನೂ ಹೌದು. ಅ ಟೀಚರ್, ಅ ಫ್ರೀಡಮ್ ಫೈಟರ್, a journalist, composer, poet, social reformer, a polyglot who knew many languages. Subramanya Bharati. He born on 11th December 1882 till 11th September 1921 he was there. On his
memory, Bharatiya Bhasha Divas is celebrated. In today's ceremony, as it was told, that is, we have invited our DC and the CEO, but because of the urgent work, both of them couldn't come. We have our Vice Chancellor, Honorable Vice Chancellor, Professor Dr. M.S. Mudithaya, as the President of the program. Sir, ತಮಗೆ ಗೌರವಪೂರ್ವಕ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ದಿಕ್ಸೂಚಿ ಭಾಷಣ ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಇಂಡಿಯನ್ ನಾಲೆಜ್ ಸಿಸ್ಟಮ್ನ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಸುಧೀರ್ ರಾಜ್ಕೆ ಅವರು. ಸುಧೀರ್ ರಾಜ್ಕೆ ಅವರು ಎಕನಾಮಿಕ್ಸ್ನಲ್ಲಿ PhD ಮಾಡಿದ್ದಾರೆ, ಜರ್ನಲಿಸಮ್ನಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ, ಡಿಪ್ಲೊಮಾ ಇನ್ HRM ಆಲ್ಸೋ, ಹ್ಯಾಸ್ ಡನ್ ರಿಸರ್ಚ್ ಮೆಥಡಾಲಜಿ ಕೋರ್ಸ್ ಇನ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ. A best teacher of 40 years experience, a multi-talented person. ಹಲವು ಭಾಷೆಗಳನ್ನು ಮಾತನಾಡಬಲ್ಲವರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಹು ಸೂಕ್ತವಾದ ವ್ಯಕ್ತಿಯವರು. ಅವರು ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಯಕ್ಷಗಾನದಲ್ಲಿ ಕೂಡ ಪಾತ್ರವಹಿಸಿದವರು. ಅವರಿಗೆ ಹೃತ್ಪೂರ್ವಕ ಸ್ವಾಗತಗಳು ಸರ್. ನಮ್ಮ ಜೊತೆಗೆ ಇವತ್ತು KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಡೀನ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ರೈ ಅವರಿದ್ದಾರೆ. ಸರ್, ಹೃದಯಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮ ನಡೆಸಲಿಕ್ಕೆ ಡಾಕ್ಟರ್ KR ಶೆಟ್ಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್ನ ಜೊತೆಗೆ ಕೈ ಜೋಡಿಸಿದ್ದು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ NSS ಯೂನಿಟ್ ಮತ್ತು ನಿಟ್ಟೆ ಯೂನಿವರ್ಸಿಟಿಯ ಸೆಂಟರ್ ಫಾರ್ ಇಂಡಿಯನ್ ನಾಲೆಜ್ ಸಿಸ್ಟಮ್, ಜೊತೆಗೆ ನಮಗೆ ಹೆಗಲು ಕೊಟ್ಟು ನಿಂತದ್ದು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಯೋಜನಾಧಿಕಾರಿಯವರಿಗೆ ಹೃತ್ಪೂರ್ವಕ ಸ್ವಾಗತ. ಶಶಿಕುಮಾರ್ ಶೆಟ್ಟಿ ಅವರಿಗೆ. ವೇದಿಕೆ ಎದುರು ದ ಫಾರ್ಮರ್ VC ಆಫ್ ಕರ್ನಾಟಕ ಫೋಕ್ಲೋರ್ ಯೂನಿವರ್ಸಿಟಿ. ಸರ್, ತಮಗೆ ಹೃತ್ಪೂರ್ವಕ ಸ್ವಾಗತ. ವೈದ್ಯರಾದ ಪ್ರೊಫೆಸರ್ ಡಾಕ್ಟರ್ ಸತೀಶ್ ರಾವ್ ಅವರಿದ್ದಾರೆ. ಸುಕನ್ಯಾ ಮೇಡಮ್, ಡಾಕ್ಟರ್ ಸುಕನ್ಯಾ ಮೇಡಮ್ ಇದ್ದೀರಿ. ಕಿಶನ್ ಪ್ರಸಾದ್ ಸರ್. ಆ್ಯಂಡ್ ತಮಗೆ ಎಲ್ರಿಗೂ ಜೊತೆಗೆ ಸೇರಿದಂಥ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತ ಸ್ವಾತಂತ್ರ್ಯಗೊಂಡ ನಂತರ ವಿಭಜನೆ ಆಯಿತು. ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನಗಳೆರಡು ಬೇರೆ ಬೇರೆಯಾದವು. ಅಂತಹ ಸಂದರ್ಭದಲ್ಲಿ ಪೂರ್ವ ಪಾಕಿಸ್ತಾನವೆಂದು ಬಂಗಾಳವನ್ನು ಕರೆಯಲಾಗಿತ್ತು, ಪೂರ್ವ ಬಂಗಾಳವನ್ನು. ಅಲ್ಲಿ ಬೇರೆ ಭಾಷೆಯನ್ನು ರಾಷ್ಟ್ರೀಯ ಭಾಷೆ ಅಂತ ನಿಗದಿಗೊಳಿಸಿದ್ದಕ್ಕೆ ಅನೇಕ ಮಂದಿ ಅದಕ್ಕೆ ಎದುರಾಗಿ ನಿಂತರು. ವಿದ್ಯಾರ್ಥಿಗಳ ತಂಡವೊಂದು ಬಹಳ ಜೋರಾಗಿ ಎದುರು ನಿಂತು ಬಂಗಾಳಿ ಭಾಷೆಯೇ ರಾಷ್ಟ್ರಭಾಷೆಯಾಗಬೇಕೆಂದು ಬಹಳ ಪ್ರಯತ್ನಪಟ್ಟು ಹಲವರು ಜೀವಗಳನ್ನು ಕಳೆದುಕೊಂಡರು. ಕಾಲಾನಂತರದಲ್ಲಿ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟು ದ ಡೇ ವೆನ್ ದ ಕಾನ್ಫ್ಲಿಕ್ಟ್ ಹ್ಯಾಪನ್ಡ್, ದಟ್ ಈಸ್ February 21st, as noted as International Mother Language Day. Later, ಇತ್ತೀಚೆಗೆ ಸುಬ್ರಹ್ಮಣ್ಯ ಭಾರತೀಯರ್ ಅವರು
ಭಾರತಿಯಾರ್, ಸುಬ್ಬಯ್ಯ, ಶಕ್ತಿದಾಸನ್, ಮಹಾಕವಿ, ಮುಂದಾಳು ಕನ್ನಾಳ್, ವೀರಕವಿ ಎಂಬ ಹೆಸರುಗಳಿಂದ ಬರೀತಾ ಇದ್ದವರು. ಪತಂಜಲಿ ಶಪಥಂ, ಕಣ್ಣನ್ ಪಾಟ್ಟು, ಕುಯಿಲ್ ಪಾಟ್ಟು, ಚಿನ್ನಂಚಿರುಕಳನ್ ಮತ್ತು ಪತಂಜಲಿಯ ಯೋಗ ಸೂತ್ರ ಮತ್ತು ಭಗವದ್ಗೀತೆಯನ್ನು ತಮಿಳಿಗೆ ಅನುವಾದ ಮಾಡಿದವರು ಕೂಡ ಹೌದು. ನಾವು ಈ ವರ್ಷ ನವೆಂಬರ್ 28ಕ್ಕೆ ಭಾರತೀಯ ಭಾಷಾ ದಿವಸವನ್ನು ತುಳು ಪರ್ಬದ ಜೊತೆಯಲ್ಲಿ ಆಚರಿಸಲು ಆರಂಭಿಸಿದ್ದೇವೆ. ಕೆಲವು ಸ್ಪರ್ಧೆಗಳನ್ನು ಕೂಡ ಆಯೋಜಿಸಿ ಅದರಲ್ಲಿ ವಿಜೇತರಾದವರಿಗೆ ಇವತ್ತು ಬಹುಮಾನಗಳನ್ನು ನೀಡಲಾಗ್ತದೆ. ಉದ್ದೀಪನ ಮಾಡಿದವರು ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸರ್ ಅವರು. ವಿಜಯಲಕ್ಷ್ಮಿ ಕಟೀಲು ಅವರು ಅತಿಥಿಗಳಾಗಿದ್ದರು ಆ ಕಾರ್ಯಕ್ರಮದಲ್ಲಿ. ನಮ್ಮ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಡೀನ್ ಆಗಿರುವಂಥ ಪ್ರೊಫೆಸರ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿಯವರು ಅಧ್ಯಕ್ಷತೆ ವಹಿಸಿದರು. ಇವತ್ತು ನಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀಲಿಕ್ಕಿದೆ. ಇದರ ಜೊತೆಗೆ ವಿಶೇಷವಾಗಿ ಪ್ರಥಮ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಇಂದ ನಮ್ಮ ಯಕ್ಷರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ತುಳು ಭಾಗವತಿಕೆಗೆ ಮಲಯಾಳಂ ಅರ್ಥ ವಿವರಣೆ ಇರುವಂತಹ, ಮಲಯಾಳಿ ಭಾಷೆಯ ಅರ್ಥ ವಿವರಣೆ ಇರುವಂತಹ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ಇದಕ್ಕೆ ಹಿಮ್ಮೇಳದಲ್ಲಿ ಶ್ರೀ ರಾಜಾರಾಮ್ ಹೊಳ್ಳ ಅವರಿದ್ದಾರೆ. ಚೆಂಡೆ ಮತ್ತು ಮದ್ದಳೆಗೆ ಕೌಶಿಕ್ ರಾವ್ ಪುತ್ತಿಗೆ ಮತ್ತು ಕೌಶಲ್ ರಾವ್ ಪುತ್ತಿಗೆ ಅವರಿದ್ದಾರೆ. ಚಕ್ರತಾಳಕ್ಕೆ ಶ್ರೀ ಹರಿಶ್ಚಂದ್ರ ನಾಯ್ಗ ಮಾಡೋರು. ವೇಷಭೂಷಣ ಮೋಹಿನಿ ಕಲಾ ಸಂಪದ ಕಿನ್ನಿಗೋಳಿ. ದೇವಿಯಾಗಿ ನಮ್ಮ ಇಂಗ್ಲಿಷ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಪ್ರಣಮ್ಯ ಭಟ್ ಅವರಿದ್ದಾರೆ. ಬ್ರಹ್ಮನಾಗಿ ಸುಮಿತಾ ವಿ ಶೆಟ್ಟಿ ಅವರಿದ್ದಾರೆ. ವಿಷ್ಣುವಾಗಿ ಡಾಕ್ಟರ್ ವಾದೀಶ್ ಭಟ್ ENT HOD ಅವರಿದ್ದಾರೆ. ಮಹೇಶ್ವರನಾಗಿ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರಿದ್ದಾರೆ. ಮಹಿಷನಾಗಿ ಡಾಕ್ಟರ್ ಅರುಣ್ ಭಟ್ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಿಂದ ಅವರಿದ್ದಾರೆ. ಮಹಿಷನಿಗೆ ಬಲ ಆಗಿ ಅಂದರೆ ಶಂಕ ಮತ್ತು ದುರ್ಗಾ ಆಗಿ ಭರತರಾಜ್ ಮಾನಾಯಿ ಮತ್ತು ಡಾಕ್ಟರ್ ಸುಜಾತ ಅವರು AB ಶೆಟ್ಟಿ ಡೆಂಟಲ್ ಕಾಲೇಜಿಂದ ಇದ್ದಾರೆ. ದೇವೇಂದ್ರ ದಾಮೋದರ UB ನಿಕೋದ ಲೈಬ್ರರಿಯನ್ ಅವರಿದ್ದಾರೆ. ದೇವೇಂದ್ರ ಬಲ ಆಗಿ ಪ್ರತೀಕ್ಷಾ ಮತ್ತು ಪ್ರೀತಮ್ ನಾಯಕ್ ಇವರಿಬ್ಬರು ಕೂಡ ವಿದ್ಯಾರ್ಥಿಗಳು, ನುಕ್ಸರ್ ಮತ್ತು ನಿಕೋದ ವಿದ್ಯಾರ್ಥಿಗಳು. ಸಿಂಹ ಆಗಿ ಪ್ರೀತಮ್ ನಾಯಕ್ ಭಾಗವಹಿಸಲಿಕ್ಕಿದ್ದಾರೆ. ಇವನ್ನು ಬಹಳ ಚೆನ್ನಾಗಿ ನಮಗೆ ಎದುರು ತೋರಿಸಲಿಕ್ಕೆ ನಿರ್ದೇಶನ ನೀಡ್ತಾ ಇರುವವರು ಅಶ್ವಥ್ ಮಂಜನಾಡಿ ಮತ್ತು ದಿವಿತ್ SK ಪೆರಾಡಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. Speech you delivered. Thank you for beginning the program on such a positive note. Welcome to you, ma'am. ಗಡಿಯಾರಕ್ಕೆ ಮುಳ್ಳು ಹೇಗೆ ಮುಖ್ಯವೋ, ಜೀವನಕ್ಕೆ ಗುರಿ ಹೇಗೆ ಮುಖ್ಯವೋ, ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಹಿರಿಯರ ಮಾರ್ಗದರ್ಶನ ಅಷ್ಟೇ ಮುಖ್ಯ. ಅಂತಹ ಮಾರ್ಗದರ್ಶಕರಾಗಿ ಆಗಮಿಸಿರುವ ಡಾಕ್ಟರ್ ಸುಧೀರ್ ರಾಜ್ಕೆ ನಿರ್ದೇಶಕರು, ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ತಮ್ಮ ದಿಕ್ಸೂಚಿ ಭಾಷಣದ ಮೂಲಕ ನಮ್ಮನ್ನು ಪ್ರೇರೇಪಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. Pranams to you, ladies and gentlemen. Honorable Vice Chancellor of our prestigious university and my Acharya, Professor Dr. M.S. Muditaya sir, Dean of Medicine, my good friend Dr. Sandeep Rai sir, Coordinator of the Department of Tulu Studies of our university and my good friend Dr. Sai Geeta madam, Professor Shashidhar sir, esteemed faculty members, students and ladies and gentlemen. Today is a very special day to all of us to rejoice for so many reasons, because Bhashe has been considered by us as one vehicle of communication. But if you look into the depth of it and the breadth of it, it's not just a vehicle of communication, it is culture, it is patriotism,
it is love, it's affection, what not and what forth. But unfortunately, we have been using the language, any language for that matter, as only a tool of communication. If you look into some of the research in this field, especially Noam Chomsky, who has been considered as one of the finest linguistics of the world from United States of America, he says, language is internal and communication is external. He has made a lot of research in this area. When I say language is internal, I got to quote here William Shakespeare, who said, speak the language of the heart. This is very important. 400 years ago, he said this. When you speak the language of the heart, actually what we say in Kannada, Hridayagala Milana anta ಹೇಳ್ತೀವಿ. Unless we have this, and if the language is not contributing to that, at the end of the day, I'm very sure that language will not become a grace language that will contribute for bond and bondage among all of us. I mean, among Bharatiyas and the rest of the people of the world as well. Ladies and gentlemen, just now ma'am was making a reference to Subramanya Bharati. I think you got to read some of his finest works. He talks about what is language in a very beautiful way, especially in his poem, Pudumai Pen, that was authored by him, I think long back in 1919, nearly a century ago. He talks about even the present day relevance in those times. That's what we say many a times. These people, when they write, they are truly the visionaries. I will consider them. Tatas are the visionaries. You know, Sri Vinay Hegdeji is a visionary. Why do you say visionary? A visionary is one. It's the power of seeing not through the eyes, but through the brain. So human beings will see through the retina of the eyes, where the object will be of ulta object. But it is a brain that will tell you he is that gentleman with whom you are interacting with. Who should give a command to you? The brain. There is a cortex in the brain called visual cortex, which is very powerful. When I say the visionaries, like the one that I quoted here of Subramanya Bharati, believe me, my dear friends, he wrote this poem in 1919, Pudumai Pen. That means the new woman. The new woman, when you are reading his poem, as if you are reading now, though he had written it in 1919. Interestingly, he says the new woman is the one who is very confident, very educated, enlightened, cosmopolitan, and she can have a bond and a bondage with everybody that she come across. Believe me, he penned it in 1919. Third time I said this. And this is something like a visionary way of looking at the world. I know the neuroscientists do say that a visionary is one for whom the future will move in the backward direction. And to all of us, future will move in the forward direction. Because they know that mind can move backward and forward, but body can move only past and future, but it cannot be reversed. It cannot be, you cannot have a retreat from it. But mind, you can have always a retreat. Perhaps this is one of the reasons why when I say visionaries, they see through the power of their brain. They can see the future today and tomorrow today. That could be one of the reasons why when you are reading Shakespeare, Shelley and others, you can see even today's world has been very beautifully captured by them with their 4 letters, 4 words, 5 words and so on. The entire Brahmanda has been captured by them. That's beautiful, something very solacing. I still remember I got to say here on this special occasion of the Bhasha Divas that when I was a 9th standard student in BMI School, Kasaragod, I had an occasion to listen to Minugutare Kalpana. She was the actress, of the Kannada film industry. She came for a particular Rashtriya Sammelana there, and she used to award me the prizes also then. So I was sitting in the front row and watching how this lady was to speak. I was hardly 14, I believe. Believe me, the way with which she started her speech was something that will certainly change the mindset and mind frame of everybody who is watching or
reading her mind. She captured the entire behavior of the audience. She said, I'll quote it in Kannada, in Tulu with your permission, because she's from Panamburu, from Mangalore. She said, ಬತ್ತಿನಾಕ್ಲೆ ಬರಂದಿನಾಕ್ಲೆ ಬರಡೂ ಪಂಡದು ಬತ್ತಿನಾಕ್ಲೆ ಬರಡೂ ಪಂಡದು ಮನಸ್ಸದೀದು ಬರರೆ ಆವಂದಿನಾಕ್ಲೆ ಬತ್ತದು ಕುಳ್ಳಿನಾಕ್ಲೆ ಕುಳ್ಳದು ಕೇಣರ ಆವಂದಿನಾಕ್ಲೆ ಕೇನಡು ಪಂಡದು ಬತ್ತದು ಕೇಣರ ಆವಂದಿನಾಕ್ಲೆ ಬರಡೂ ಪಂಡದು ಬತ್ತದು ಮನಸ್ಸದೀದು ಕೇಣರ ಆವಂದೆ ಪೊಕ್ಕಡೆ ಕುಳ್ಳಿನಾಕ್ಲೆ 12 to 13 times she could repeat this. And that's very beautiful. Today when I'm going back and look to what she said at that point of time, I can easily say, ladies and gentlemen, she could capture the beautiful behavior of the human beings. This is what the great poets used to do through their language. So language is powerful for this reason. As I said about 2 minutes back, that language is love. Perhaps, as I think that above all languages of the world, the most important thing that we got to imbibe in our personality as the educated youths, especially I am addressing you, and also I am attending to your queries here, that we should have that pure love. That is why Shakespeare said, speak the language of the heart. That's very, very important today. Whether you are speaking in English or Kannada or Konkani or Tulu, at the end of the day, if you make a research, you got to express your own feelings, your own mood, your own pain and your own pleasure to others. And perhaps from that point of view, when you look into perhaps the Bhasha Divas, how to kindle that interest among us, that it is not something what Vachana Sahitya people said, avanarava, avanarava, avanarava la, avanammava, avanammava, avanammava anta barabeku, from the bottom of the heart. ಎಲ್ಲ ಸಾಹಿತ್ಯಗಳಲ್ಲೂ ಕೂಡ ಎಲ್ಲ ಚಿಂತನೆಗಳಲ್ಲೂ ಕೂಡ ನೀವು ಮೂಲಭೂತವಾಗಿ ನೋಡಿದರೆ ಸ್ನೇಹಿತರೆ, ಇರುವಂಥದ್ದು ಒಂದು ರೀತಿಯ ಭಗವಂತ ಕೃಷ್ಣ ಹೇಳಿದ ಹಾಗೆ ನಮಗೆ ಯಾವತ್ತೂ ಅಗತ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಕೇಳಿದರೆ, ವಾಟ್ ವಿ ಸೇ ಈಸ್ ಸಮತ್ವಂ. ಸಮತ್ವಂ ಈಸ್ ಎ ಗ್ರೇಟ್ ಪ್ರಿನ್ಸಿಪಲ್ ಆ್ಯಂಡ್ ಎ ವ್ಯಾಲ್ಯೂ. ಸಮತ್ವಂ ಅಂತ ಹೇಳಿದರೆ, ಐ ಆಮ್ ಕನೆಕ್ಟೆಡ್ ಟು ಮೈ ಸೆಲ್ಫ್ and as well I would like to connect with everybody. Connecting with everybody is very important, because human beings we are and human beings we shall, as long as we'll be on this earth. So more than the language, it is more than the language of love, the language of humanity, the language of understanding, and the language of sahanubhuti, the language of empathy is very important today. So vidya dadati vinayam we say. So that vinayam, all these, the moment when we look at a person, now we should have that feel that that gentleman, that lady has this very beautiful thing of the pure love. The pure love is all about you are as you are. That is perhaps the finest definition of love. You are, your very existence is what you are. Not with any kind of hype or kind of a thing. You are as it is, you are. And people would like to see you from this point of view. Perhaps language cannot make any difference here. I believe silence can make a difference here. That is why the potentialities of all languages is the silence. Now when the flower is going to blossom in this nature, flower is going to make a trumpet call to the world that I am blossoming. No, it will blossom so naturally, so effortlessly, and making its fragrance being felt to the bees at any point of time, so that it can have a conference with the bees. When the house flies are flying above your head, they will not make any kind of a noise as such, because that is their karma, that is their duty. And what I wanted to preach here is that for anything that we are going to do in this world, for the most important thing that all these people have been talking right from the day one is that, you know, for us the nation is most important. It is not that we have to make India great in the world. We got to make India great for the world. And with that cause, if we are going to take up this particular commitment to Bhasha Divas, I think it will make a difference. And again I have to quote Subramanyam Bharati when he said, in another poem he talks about what is called Pallu Pallu, he says. Pallu Pallu means, let us dance together. Believe me, 101 years were over when he wrote this poem,
And that Pallu Pallu poem, even today, it has a rhythm. And what we say in management language, I think management guru, my guru, our Honorable Vice Chancellor Sir is there, and you will agree with me when I say, we talk about what is called synergy to the management students. 1 plus 1 is not 11 here, 1 plus 1 is, it is not 1 plus 1 is 2, it is 1 plus 1 is 11. 11 is the synergetic impact. And he makes use of this word. If you deeply look into the words that he has quoted in that, Pallu Pallu he talks about at the time of the freedom movement in India. He says, guys, wherever you are, come join. Let's have a join of the dance. And this dance will change the world. This dance will produce the rhythm. And this dance will meet the minds. This dance will make all of us to feel pride that we are committed to give freedom to this nation. And with that intention, if you are looking into, I think the language is definitely a powerful medium. Believe me, we cannot speak language. What will happen? Just imagine the situation that there is no language in the world. What shall happen, ladies and gentlemen? So language is the Moola Mantra for living. Language is the Moola Mantra for living a good life. If the language is really sweet. That is why today, corporate guys have been talking today about what is called musical language. Let your language be a musical language, a very, very interesting, jovial, and a language which can be very empathetic to others, a language which is full of pure love, a language which is with love that you can transform your love to others. That is why even the African language says something about, they say, people are people with other people. That's Ubuntu principle. Very beautiful. They say people are people with other people. We say namaste. Namaste is what, ladies and gentlemen? When I say namaste, namaste is as simple as that of, I see you in me. When I see you in me, you are in me. When you could see me in you, obviously I am in you. This is the beautiful principle of human living and human existence. ನಾವು ಬದುಕ್ತಾ ಇರುವಂಥದ್ದು ಬಾಳೋದು ಬಹಳ ಬೇರೆ ಪ್ರಶ್ನೆ ಇವತ್ತು. ಬಾಳೋದು ಸಂಸ್ಕಾರಯುಕ್ತವಾಗಿ ಬಾಳೋದು ಅಂತ ಹೇಳ್ತೀವಿ ನಾವು. ಬದುಕೋದಾದರೆ ಪ್ರಾಣಿಗಳು ಬದುಕುತ್ತೆ, ಯಾರೋ ಬದುಕುತ್ತೆ. ಬಾಳಬೇಕಾದ್ರೆ ಸಂಸ್ಕಾರ ಬೇಕಾಗತ್ತೆ. ಪ್ರಾಯಶಃ ಸಂಸ್ಕಾರ ವಿದ್ಯೆಯಿಂದ ಸಿಗತ್ತೆ. ವಿದ್ಯೆಯಿಂದ ಈ ಲ್ಯಾಂಗ್ವೇಜ್ ಪರಿಶುದ್ಧ ಹೊಂತಾ ಹೋಗುತ್ತೆ. ಆ ಲ್ಯಾಂಗ್ವೇಜ್ ತುಂಬ ಹತ್ತಿರ ಆಗುತ್ತೆ. ಲ್ಯಾಂಗ್ವೇಜ್ ರಿಫೈನ್ ಆಗುತ್ತೆ. ಭಾಷೆಯಲ್ಲಿ ಕರ್ಕಶ ಇರೋದಿಲ್ಲ. ಭಾಷೆ ಮೆಟೀರಿಯಲಿಕ್ ಆಗೋದಿಲ್ಲ. ಭಾಷೆ ಕಮರ್ಷಿಯಲ್ ಆಗೋಲ್ಲ. ಭಾಷೆ ಕಮರ್ಷಿಯಲ್ ಆಗಬಾರ್ದು. ಭಾಷೆ ಯಾವತ್ತೂ ಕೂಡ ಮನುಷ್ಯನ ಸದ್ಗುಣಿಗಳ ಒಂದು ಸಿಂಚನ ಆಗಬೇಕು. ಸದ್ಗುಣಿಗಳ ಒಂದು ಪೋಣಿಸಿದಂತಹ ಮುತ್ತು ಆಗಿರಬೇಕು. ಆಗ ಮಾತ್ರ ಈ ಭಾಷೆ ಬೆಳೆಯುತ್ತೆ, ಭಾಷೆ ಉಳಿಯುತ್ತೆ. ನಮ್ಮ ಕೈಂಕರ್ಯ ಇರುವಂಥದ್ದು ಭಾಷೆ ಬೆಳೆಸೋದಕ್ಕೆ, ಭಾಷಾ ದಿವಸ ಇರುವಂಥದ್ದು ಭಾಷೆ ಬೆಳೆಯೋದಕ್ಕೆ. ಯಾಕಂದರೆ ಭಾಷೆ ಬೆಳೆದ್ರೆ ಸಂಸ್ಕೃತಿ ಉಳಿಯುತ್ತೆ, ಸಂಸ್ಕೃತಿ ಉಳಿದ್ರೆ ದೇಶ ಉಳಿಯುತ್ತೆ. ಇವತ್ತೆಲ್ಲ ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಇದೆ. Everything today we talk in terms of the stories, because we understood that it is not the theories that can transform the people, it is the stories that can transform the people. If you wanted to speak the stories of India, to be told to the people of India and the world as well, we got to have a compelling stories to told to the people about our culture, about our living style, about our language, about our lifestyle, about our smile, about our compassion, about our sympathy, about our connectedness, about our collaboration, about our sahana bhavattu, sahana punaktu. Even if you are seeing this in English language also, it is there. You can understand. Hindi language also it is there. And Ma is the one particular thing that has been quoted many a times in Hindi films. As you know, Amitabh Bachchan used to say, Mere paas Ma hai. So this Ma, Ai, Tai, Amma, all these are very paripurna languages. I think the educated youths who are sitting here of the days, my dear friends, we are addressing you. Your life got to be made more transformed life, better life, more solid life. And you can learn this language for making the human life
most humane, and at the same time, if the Bhasha Divas has committed for this, for national integration, for patriotism, and to make our nation really proud, I think there is a sarthakya in this Bhasha Divas today, and I'm really delighted today to be amidst your midst today. Even with one particular thing, I will stop my speech here, ladies and gentlemen. Finally, what is the message if you are going to ask with me? The message is very simple. Let language be the bhasha of the Hriday. And when language becomes a bhasha of the Hriday, connectedness, collaboration, networking can become easily. And many a time, silence also plays a very powerful language, and Bendre is very good in that. And I request all of you to read some of the beautiful works of all the people, all the poets of India. They talk about the past, the present, and the future. At the end of the day, present is the past of the future. So let's remember this, let's work for it, let's commit to this, and let this Bhasha Divas make a difference in that. Ladies and gentlemen, thank you very much for inviting me here today and to listen to me for about 15 plus minutes. Thanks to all of you, thanks to my Guru and my revered Acharya, Dr. M.S. Moditaya sir, and all others who are on the days and off the days for having this beautiful dinner, which is a Divas, Bahubhasha Divas it is. So let's celebrate, let's have enjoyment, and let's make a difference to the life of you and others. I and others. I and you, but not I or you. And is very powerful. Ladies and gentlemen, thank you very much. Bhadram Shubham Mangalam. ಡಾಕ್ಟರ್ ಸುಧೀರ್ ರಾಜ್ಕೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಇವರು ಅನಿವಾರ್ಯ ಆಡಳಿತ ಕಾರ್ಯ ನಿಮಿತ್ತ ಇವರ ಅನುಪಸ್ಥಿತಿಯಲ್ಲಿ ಕಾರ್ಯ ಮುಂದುವರಿಯಲಿದೆ. ಸ್ಪರ್ಧಿಗಳ ವಿಜೇತರಿಗೆ ವಿಸಿ ಅವರು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಐ ವುಡ್ ಆಲ್ಸೋ ರಿಕ್ವೆಸ್ಟ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಟು ಕಮ್ ಅಪ್ ಆನ್ ದ ಸ್ಟೇಜ್ ಆ್ಯಂಡ್ ರಿಸೀವ್ ದ ಟೋಕನ್ ಆಫ್. ಭಾರತೀಯ ಭಾಷಾ ದಿವಸದ ಅಂಗವಾಗಿ ನಡೆದ ಕ್ವಿಜ್ ಕಾಂಪಿಟೇಷನ್ನ ಸ್ಪರ್ಧೆಯ ವಿಜೇತರ ಪ್ರತೀಕ್ಷಾ ಶೆಟ್ಟಿ ಭಾರತೀಯ ಭಾಷಾ ದಿವಸ್ ಅಂಗವಾಗಿ ನಡೆದ ಸ್ಟೋರಿ ನರೇಷನ್ ವರುಣ್ BSc MLT ಪ್ರಥಮ ಸ್ಥಾನ, ಶ್ರೇಯಾ ಎಸ್ ಪೂಂಜ ದ್ವಿತೀಯ ಸ್ಥಾನ, ಡಿಪಾರ್ಟ್ಮೆಂಟ್ ಆಫ್ ಅನಸ್ತೇಷಿಯಾ ಆ್ಯಂಡ್ OT ಟೆಕ್ನಾಲಜಿ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳು ವರ್ಷಿತಾ, ದಶಮಿ ವಿ ಶೆಟ್ಟಿ, ವೀಕ್ಷಾ, ಚಿನ್ಮಯ್. ಸ್ಪರ್ಧಾಳುಗಳು ಪ್ರಜ್ಞಾ, ರಕ್ಷಾ, ಹರ್ಷಿತ್, ಲಿಖಿತ್, ಗೌರವ್, ಸ್ವಾತಿ, ವೀಕ್ಷಾ ಮತ್ತು ಚಿನ್ಮಯ್.
ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷರನ್ನ ಪೀಠ ಏರಿನ ಪ್ರೊಫೆಸರ್ ಡಾಕ್ಟರ್ MS ಮುಡಿತಾಯ ಕುಲಪತಿ ನಿಟ್ಟೆಡಿಯು ಮೇರು ಮತ್ತರ್ಮೆದ ಎದುರು ಬತ್ತದ ರಡ್ಡ ಅಧ್ಯಕ್ಷೀಯ ನುಡಿ ಕೊರಡೊಂದು ಭಿನ್ನಾಯ್ತ ಮಲ್ತೊಂದುಲ್ಲ. ಬತ್ನ ಇನ್ವಿಟೇಷನ್ ಈ ಭಾಷೆ ಇಜ್ಜಾಂಡ್ ಒಂಜಿ ಪುಡೆಟ್ ಕನ್ನಡದ ಬರೆತಿತ್ತೇರು ಬುಕೊಂಜಿ ಪುಡೆಟ್ ಇಂಗ್ಲೀಷ್ದ ಬರೆಯಿನ ಆ ಇನ್ವಿಟೇಷನ್ ಕಾರ್ಡ್ ಬಹುಶಃ ಸುಧೀರ್ ರಾಜ್ಗೆ ತಿಕ್ಕಂಡು ಆರು ಇಂಗ್ಲೀಷ್ದು ಪಾತಿರ್ರೆ ಎಂಕ್ ತಿಕ್ಕನ ಕನ್ನಡದ ಬದಿ ಇತ್ತಂಡು ಯಾನು ಕನ್ನಡ ಪಾತಿರಡೊಂದು ಎನ್ನೊಂದಿತ್ತೆ. ಅಂಚ ಮನ್ಪುಲಿ ಪನ್ಪನ ಅಸಂಪ್ಷನ್ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ದಿಕ್ಸೂಚಿ ಭಾಷಣ ನೀಡಿದಂಥ ಡಾಕ್ಟರ್ ಸುಧೀರ್ ರಾಜ್ ಅವರೇ, ಕೊನೆ ಕ್ಷಣದಲ್ಲಿ ಕೆಲವು ಅತಿಥಿಗಳು ಬರದೇ ಇದ್ದಾಗ ಯಾವತ್ತಿನ ಹಾಗೆ ನಮ್ಮ ಡಾಕ್ಟರ್ ಸಂದೀಪ್ ರೈ ಅವರು ಬಹಳ ಸುಧೀರ್ ರಾಜ್ ಹೇಳಿದಂಥ ವಿಶಾಲ ಹೃದಯಿಗೆ ಒಂದು ಉದಾಹರಣೆ ಅವರೇ. ಡಾಕ್ಟರ್ ಸಂದೀಪ್ ರೈ ಅವರೇ, ಕಾರ್ಯಕ್ರಮದ ಆಯೋಜನೆಗೆ ಒಬ್ಬರಾದಂಥ ನಮ್ಮ ಮಿತ್ರ ಶಶಿಕುಮಾರ್ ಶೆಟ್ಟಿ ಅವರೇ, ಡಾಕ್ಟರ್ ಸಾಯಿ ಗೀತಾ ಅವರೇ, ನಮ್ಮೆದುರು ಕೂತಿರ್ತಕ್ಕಂಥ ಎಲ್ಲ ಮಿತ್ರರೇ, ನಾನು ಹಾಲಿನ ಒಳಗಡೆ ಬರಬೇಕಾಗಿದ್ದರೆ ದಿನಕ್ಕೆ ಒಂದಷ್ಟು ಪ್ರೋಗ್ರಾಮ್ಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ. ಸಾಮಾನ್ಯವಾಗಿ ಪ್ರೋಗ್ರಾಮ್ನ ಅಧ್ಯಕ್ಷತೆ ವಹಿಸುವುದು ಅಂತಂದರೆ, ಎಸ್ಪೆಷಲಿ ಒಳ್ಳೆಯ ಭಾಷಣಕಾರರು ಬಾಕಿಯವರು ಇದ್ದರೆ ನಮಗೆ ಹೆಚ್ಚೇನು ಕೆಲಸ ಇರೋದಿಲ್ಲ. ಎಲ್ಲರ ತಾಳ್ಮೆ ಆಲ್ರೆಡಿ ಪರೀಕ್ಷೆ ಆಗಿರ್ತದೆ, ಹೆಚ್ಚು ಮಾತಾಡದಿದ್ದರೂ ನಡೀತದೆ. ಬಟ್ ಇವತ್ತು ಇಬ್ಬರು ಒಳ್ಳೆಯ, ನಾನು ದರ್ಶನ್ ಅವರು, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ವಿನಾಯಕ ನರ್ವಡೆಯವರನ್ನು ನಾನು ಭಾಳ ಹತ್ತಿರದಿಂದ ಬಲ್ಲೆ. ಕೆಲವು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಇದ್ದರೂ ಕೂಡ ಅವರು ಒಳ್ಳೆ ಮಾತನಾಡ್ತಾರೆ ಅವರು. ಸೊ ಅದರಿಂದ ನನಗೇನು ಕೆಲಸ ಇರೋದಿಲ್ಲ ಅಂತ ಹೇಳಿಕೊಂಡು ನಾನು ಬಂದಾಗ ಯಾರೂ ಕಾಣಿಸ್ಲಿಲ್ಲ ಅಲ್ಲಿ. ಕಾರ್ಯಕ್ರಮ ಇಲ್ಲಿ ಅಂತ ಮೊದಲು ಕೇಳಿದೆ ನಾನು. ಮತ್ತು ಒಳಗೆ ಬರ್ತಾ ಇದ್ದ ಹಾಗೆ ಹೇಳಿದರು ಯಾರು ಬರ್ತಾ ಇಲ್ಲ ಅವತ್ತು ಅಂತ. ಬಟ್ ಮುಂದೆ ಬಂದಾಗ ಭಾಳ ಸಂತೋಷದ ವಿಚಾರ, ನಾನು ಚಿನ್ನಪ್ಪ ಗೌಡ್ರನ್ನು ನೋಡಿದೆ. ಸೊ ಅವರೊಬ್ಬರು ಗೆಸ್ಟ್ ಇರಬೇಕು. ಆದ್ದರಿಂದ ಏನು ದರ್ಶನ್ ಮತ್ತು ವಿನಾಯಕ್ ನರ್ವಡೆ ಅವರು ಏನು ಮಾಡೋದಿಲ್ವೋ ಅದನ್ನು ಡಾಕ್ಟರ್ ಚಿನ್ನಪ್ಪ ಗೌಡ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಾನೇನು ಮಾತನಾಡಬೇಕಾದ್ದು ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಆದರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಅಂತ ಹೇಳಿದರೆ ನೀವು ಮಾತನಾಡದೇ ಇದ್ದರೆ ನೀವು ಅಧ್ಯಕ್ಷ ಅಂತ ಆಗ್ತೀರಿ. ಸೊ ಅಧ್ಯಕ್ಷ ಪೊಸಿಷನನ್ನು ಉಳಿಸುವುದಕ್ಕೋಸ್ಕರ, ಅಧ್ಯಕ್ಷ ಅಲ್ಲ ಅಂತ ಹೇಳಿ ಸಾಧಿಸುವುದಕ್ಕೋಸ್ಕರ ಒಂದೆರಡು ಮಾತನಾಡುವ ಅನಿವಾರ್ಯತೆ ನನಗಿದೆ. ಈ ಥರದ ಒಂದು ಕಾರ್ಯಕ್ರಮಕ್ಕೆ ನಾನು ಸೂಕ್ತವಾದ ವ್ಯಕ್ತಿಯೇ ಅಲ್ಲ. ನನ್ನ ವೇಷ ನೋಡಿದರೂ ನಿಮಗೆ ಗೊತ್ತಾಗುತ್ತೆ, ಆವೇಶ ನೋಡಿದರೂ ಗೊತ್ತಾಗ್ತದೆ. ಭಾರತೀಯ ದಿವಸದ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಆ ವಿಷಯಕ್ಕೆ ಒಂದು ಸರಿಯಾದ ಗೌರವ ಕೊಟ್ಟು ಅದರ ಬಗ್ಗೆ ಮಾತನಾಡಬಲ್ಲ ಜ್ಞಾನ ಪರಂಪರೆ ನನ್ನ ಹತ್ರ ಇಲ್ಲದಿದ್ದರೂ ಕೂಡ ನಾನು ಬದುಕಿ ಬಂದ ರೀತಿಯಲ್ಲಿ ಭಾಷೆಗಳ ಬಗ್ಗೆ, ನಮ್ಮ ಭಾವಗಳನ್ನು ವ್ಯಕ್ತಪಡಿಸಲಿಕ್ಕೆ ಹೇಗೆ ಈ ಭಾಷೆಗಳು ಪ್ರಾಮುಖ್ಯ ಮತ್ತು ಬದುಕಿಗೆ ಭಾವ ಮತ್ತು ಭಾಷೆ ಹೇಗೆ ಮುಖ್ಯ ಅನ್ನೋದು ನನ್ನ ಸಾಮಾನ್ಯ ಜ್ಞಾನದಿಂದ ನಾವೆಲ್ಲ ತಿಳ್ಕೊಂಡಿರುವಂಥದ್ದು. ಮಾತು ಬಲ್ಲವರು ಬದುಕಿನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಒಂದು ಎರಡಾಗುವುದೇ ಜನನ, ಎರಡು ಒಂದಾಗುವುದೇ ಮಿಲನ, ಒಂದು ಸೊನ್ನೆಯಾಗುವುದೇ ಮರಣ, ಮತ್ತು ಈ ಜನನ ಮರಣದ ನಡುವೆ ಏನು ನಡೆಯುತ್ತದೆ ಅದೇ ಜೀವನ ಅಂತ.
ನೀವು ಏನೇ ಹೇಳಿ ಕೊನೆಗೆ ಉಳಿಯೋದು ಅಷ್ಟೇ, 0 ಆಗುವುದು, 1 2 ಆಗುವುದು, 2 1 ಆಗುವುದು. ಎಲ್ಲ ಕಥೆಗಳು ಅದರದ್ದೇ ಸ್ವಲ್ಪ ಅಪಭ್ರಂಶ ಇರ್ಬೋದು, ಅಥವಾ ಅದಕ್ಕೆ ಹಾಕಿದ ಮಸಾಲೆ ಬೇರೆ ಬೇರೆ ಇರ್ಬೋದು ಅಷ್ಟೇ. ಭಾವವಿಲ್ಲದ ಬದುಕು ಎಂಥದ್ದು? ಆದ್ದರಿಂದ ಪ್ರತಿ ಜೀವಿ ಕೂಡ, ಪ್ರಾಮುಖ್ಯವಾಗಿ ಮನುಷ್ಯರು ನಾವೆಲ್ಲ ಒಂದು ರೀತಿಯಲ್ಲಿ ಭಾವಜೀವಿಗಳು. ಆದರೆ ಈ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಭಾಷೆ ಬೇಕೇ ಬೇಕು. ಪ್ರಾಣಿಗಳಿಗೆ ಅಗತ್ಯ ಇಲ್ಲದೆ ಇರ್ಬೋದು, ಅವರದ್ದೇ ಆದ ಭಾಷೆ ಇರ್ಬೋದು, ನಮಗೆ ಅರ್ಥ ಆಗದೇನೆ ಇರ್ಬೋದು. ಹಾಗಿರಬೇಕಾಗಿದ್ದರೆ ಪ್ರತಿಯೊಂದು ಭಾಷೆ ಕೂಡ ನೀವು ಹೇಳಿರ್ಬೋದು, ಕನ್ನಡ ಅಂತ ಹೇಳುವಾಗ ಒಂದಷ್ಟು ನಾವು ನಮ್ಮ ಭಾಷೆ ಆಗಿದ್ದರೆ ಅದೇ ಸರ್ವಸ್ವ ಅಂತ ಹೇಳೋದು. ಅದೇ ಥರ ಮಲಯಾಳಂನ ತುಂಬ ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. എനിക്കും മലയാളം അറിയാം, എന്നാലും ಅವ್ರ ಹತ್ರ ಕೇಳಿದರೆ ಮಲಯಾಳಮೇ ಸರ್ವಶ್ರೇಷ್ಠ. ತಮಿಳರು ಹಿಂದಿಯನ್ನು ವಿರೋಧಿಸಿದನ್ನು ನೀವು ಭಾಳಷ್ಟು ನೋಡ್ತಾ ಇರ್ತೀರಿ. ಈ ಭಾಷೆಗಳ ಮಧ್ಯೆ ಭಾಳ ಚೆಂದಾಗಿ ನಮ್ಮ ಸುಧೀರ್ ರಾಜ್ ಅವರು ಹೇಳ್ತಾ ಇದ್ದರು. ಅದಕ್ಕೆ ಒಂದು ಸೇರಿಸುವುದಾದರೆ, ಇದರ ಅಭಿಮಾನ ತೊಂದರೆ ಇಲ್ಲ, ಆದರೆ ಚಿನ್ನಪ್ಪ ಗೌಡರು ತುಂಬ ಕಡೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ, ದುರಭಿಮಾನ ಇರಬಾರ್ದು ಅಂತ ಭಾಷೆಯ ಬಗ್ಗೆ. ಈ ಭಾಷಾ ದಿವಸದ ಸೆಲೆಬ್ರೇಷನ್ ಇರೋದೇ ನಿಮ್ಮ ಭಾಷೆಗಳನ್ನು ಸಂಭ್ರಮಿಸೋದಕ್ಕೆ ಮತ್ತು ಇತರ ಭಾಷೆಗಳನ್ನು ಪ್ರೀತಿಸೋದಕ್ಕೆ. ಈ ನಿಟ್ಟಿನಲ್ಲಿ ನನಗೆ ಭಾಳ ಸಂತೋಷದ ವಿಚಾರ ಏನು ಅಂತಂದರೆ, ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ KR ಶೆಟ್ಟರ ನೆನಪಿಗೆ ನಾವು ಪ್ರಾರಂಭಿಸಿದಂಥ ಈ ಕೇಂದ್ರದಲ್ಲಿ ತುಂಬ ತುಳು ಪ್ರಾಜೆಕ್ಟ್ಸ್ ಆಗಿದೆ. ಅದರಲ್ಲಿ ಕೂಡ ನಮ್ಮ ಡಾಕ್ಟರ್ ಸಾಯಿ ಗೀತಾ ಅದರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಸಾಯಿ ಗೀತಾ ಮತ್ತು ಬಾಬು ಕೊರಗ ಅಂತ ಹೇಳಿಕೊಂಡು ಅವರನ್ನು ಗೌರ್ಮೆಂಟ್ ಆಫ್ ತಮಿಳುನಾಡು ಅಲ್ಲಿಯ ಗವರ್ನರೇ ಅಭಿನಂದಿಸಿದ್ದಾರೆ. ಭಾರತೀಯ ಭಾಷಾ ದಿವಸ ಕಳೆದ ವರ್ಷದ ಸೆಲೆಬ್ರೇಷನ್ 24ರಲ್ಲಿ ಅಲ್ಲಿಯ ಚೆನ್ನೈ ರಾಜ್ಭವನದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ತಮಿಳಿನ ತಿರುಕುರಳನ್ನು ಬೇರೆ ಬೇರೆ ಭಾಷೆಗೆ, ಸುಮಾರು 40 ಭಾಷೆಗೆ ಅದನ್ನು ಅನುವಾದ ಆಗಿದೆ ಅಂತ ನಾನು ಕೇಳಿದ್ದೇನೆ. ಅದರಲ್ಲಿ ತುಳು ಮತ್ತು ಕೊರೆಗ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದಂಥ ಅದರ ಹೆಮ್ಮೆ ನಮ್ಮದು. ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಈ ಸೆಂಟ್ರನ್ನು. ಹಾಗೆ ನಮ್ಮದೇ ರೀತಿಯಲ್ಲಿ, ಒಂದು ಸಣ್ಣ ರೀತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ, ಇದು ಒಂದು ಇಟ್ಸ್ ಎ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ. ವಿ ಹ್ಯಾವ್ ಮೋರ್ ದೆನ್ 25,000 ಸ್ಟೂಡೆಂಟ್ಸ್ ಇನ್ ಡಿಫ್ರೆಂಟ್ ಡಿಸಿಪ್ಲಿನ್ಸ್. More than 160 academic programs are being offered. We get students from all over India, and they speak so many languages. I mean, almost all the 28 states and all the union territories we get the students from. I'm very happy that we coexist and live so happily in the university. There have never been any conflicts on account of the differences in our language, because as Dr. Sudhir Raj rightly pointed out, we all speak the language of love. Nitte is almost like a family. Each one has a different language, but the voices could be different. The way you express your love could be different, but it is the love that binds all of us together. Whether it is Tirukural that you have translated, I have for the sake of this program, I have been going through some of the very inspirational Kurals of Tirukural. And I compared the same, and the same thing is being expressed even in our own, say, for instance, DVG, whom I read with great love and affection. DVG's Mankutimman Kagga, ನೀವು ಓದಿದರೆ ತಿರುಕುರಳ್ನಲ್ಲಿ ಜೀವನಾಸಕ್ತಿಯ ಬಗ್ಗೆ DVG ಅವರು ಏನು ಹೇಳಿದಾರೋ ಅದೇ ಥರದ ಭಾವಗಳು ಅಲ್ಲಿ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. DVG ಅವರ ಒಂದು ನನಗೆ ಭಾಳ ಇನ್ಸ್ಪಿರೇಷನ್ ಆಗುವಂಥದ್ದು, ಬಿಕಾಸ್ ನಿಮ್ಮೆಲ್ಲರ ಹಾಗೆ, ಲೈಕ್ ಆಲ್ ಯು ಸ್ಟೂಡೆಂಟ್ಸ್, ಸಮ್ಟೈಮ್ಸ್ ದೇರ್ ವಿಲ್ ಬಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಯುವರ್ ಲೈಫ್. ಯು ಆಲ್ ಥಿಂಕ್ ದಟ್ ವೆನ್ ವಿ ವೇರ್ ಅವರ್ ಸೂಟ್ಸ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಪ್ರೋಗ್ರಾಮ್ಸ್ and everybody addresses you as Honorable Vice Chancellor or something like that, our life must be really great. You know, there are many occasions wherein there will be ups and downs. I have with me in Dr. Chinnap Gowda, one such former Vice Chancellors. Our life is also, there are ups and downs. And many times we feel, should I really be in this position?
Is this kind of a life worth living? Am I really ignoring the larger very purpose of life? And so on. ಡಿ ವಿ ಜಿಯವರು ಆಗೆಲ್ಲ ನನಗೆ ಒಂದು ಯಾವತ್ತು ನೆನಪಾಗುವಂಥದ್ದು, ಒಂದು ಸಣ್ಣ ಅಪ್ಸ್ ಆ್ಯಂಡ್ ಡೌನ್ಸ್ ಜೀವನದಲ್ಲಿ ಯಾಕೆ ಉಂಟು ಮತ್ತು ಅದರಿಂದ ಹೇಗೆ ನೀವು ಹೊರಗೆ ಬರಬೇಕು ಅನ್ನೋದರ ಬಗ್ಗೆ ಡಿ ವಿ ಜಿಯವರ ಒಂದು ಕಗ್ಗ ನನಗೆ ಯಾವತ್ತು ನೆನಪಾಗುವಂಥದ್ದು. ನಾನು ಹಿಂದೆ ಹೇಳಿರಲಿಕ್ಕೂ ಸಾಕು. ಅವ್ರು ಹೇಳ್ತಾರೆ, ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳ್ ಎತ್ತಲೋ ಹೊಸ ದೀಪ ಬೀಳುವುದು. ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳ್ ಎತ್ತಲೋ ಹೊಸ ದೀಪ ಬೀಳುವುದು. ಕಳೆಯುತ್ತೊಂದಿರಲೊಂದು, ಬೆಳೆಯುವುದು ಇನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಅಂತ. ಯಾವತ್ತು ಕೂಡ ವೆನ್ ಎವರ್ ಯು ಆರ್ ಫ್ರಸ್ಟ್ರೇಟೆಡ್, ವೆನ್ ಎವರ್ ಯು ಫೀಲ್ ದಟ್ ಎವ್ರಿಥಿಂಗ್ ಇಸ್ ಡನ್, ದೆರ್ ಇಸ್ ನಥಿಂಗ್ ಮೋರ್ ಟು ಲುಕ್ ಫಾರ್ವರ್ಡ್ ಟು ಇನ್ ಲೈಫ್. ಪ್ಲೀಸ್ ರಿಮೆಂಬರ್ ಡಿ ವಿ ಜಿ. In our own language, there could be such sayings and such writings by the people of eminence in your field. Remember, when you feel something has come to an end, something else would start. When you feel nothing more is there left to live with or live for, you will find a new hope. That's the kind of strength that our ancestors and people, literary figures have given to all of us. When you celebrate the Bhasha Divas, I must say that what you are really celebrating is the human relationships, believing that this life is very, very precious. Never get disappointed or never believe that life should come to an end when there is a small problem, especially for you youngsters. And I am sure that Bharatiya Bhasha Divas would give you this inspiration, and you will not only celebrate your bhavas through the bhashas, and you will celebrate even in your life. I once again congratulate Dr. K.R. Shetty Tulu Center for organizing this event. May this be a wonderful event. And I am told, including our former Vice Chancellor, he is going to come to the stage now. There is going to be an Yakshagana performance. Tell me if any artist has not come. I can also, because Yakshagana is such a, ನೀವೆಲ್ಲರಿಗೆಲ್ಲ ಗೊತ್ತಿದೆ, ಯಕ್ಷಗಾನಕ್ಕೆ ತಯಾರಿ ಹೆಚ್ಚೇನು ಬೇಡ, ಸ್ವಲ್ಪ ಬಣ್ಣ ಮತ್ತು ವೇಷ ಇದ್ದರೆ ನಾನು ಕೂಡ ಬರಬಲ್ಲೆ ಅಗತ್ಯ ಬಿದ್ದರೆ ಅಂತ ಹೇಳ್ತಾ, ಬಿಕಾಸ್ ನಾವೆಲ್ಲ ಇವುಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾನೆ ನಾವು ಬಂದವರು ಚಿಕ್ಕಂದ್ರಿಂದ ಅಪ್ ಟು ಮೇ ಬಿ ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೂ ಕೂಡ ಯಕ್ಷಗಾನದಲ್ಲಿ ಬಹಳಷ್ಟು ವೇಷ ಹಾಕಿ, ಈಗ ಯಾವ ವೇಷ ಮಾಡಬೇಕಾದ್ರೂ ಸ್ವಲ್ಪ ಹಿಂದೆ ಮುಂದೆ ನೋಡದೆ ಮುಂದೆ ಹೋಗುವವರು ನಾವು ಅಂತ ಹೇಳ್ತಾ, ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ, ಇದು ಒಳ್ಳೆಯ ಕಾರ್ಯಕ್ರಮ, ಇಂಥದ್ದು ತುಂಬ ನಡೆಯಲಿ ಅಂತ ಹಾರೈಸ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಆಸಕ್ತಿಯನ್ನು ತೋರಿದ ವಿ ಸಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ದಿಕ್ಸೂಚಿ ಭಾಷಣದೊಂದಿಗೆ ಭಾಷೆಯ ಮಹತ್ವವನ್ನು ತಿಳಿಸಿದ ಡಾಕ್ಟರ್ ಸುಧೀರ್ ರಾಜ್ಗೆ, ನಿರ್ದೇಶಕರು, ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕೆಂದು ಪ್ರೊಫೆಸರ್ MS ಮುಡಿತಾಯ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. As we come to the end of this program, I request Dr. Sai Geeta ma'am to deliver the vote of thanks. ಮತ್ತೆ ನಿಮ್ಮೆದುರು ನಾನು ಇಂದಿನ ಇಲ್ಲಿವರೆಗೆ ನಡೆದ, ಇಂದು ಮಾತ್ರ ಅಲ್ಲ, ಅವತ್ತಿನಿಂದ ನವೆಂಬರ್ 28ರಿಂದ ಈವರೆಗೆ ನಡೆದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತಹ ಸರ್ವರಿಗೂ ಮೊದಲಾಗಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ನೀಡ್ತಾ ಇರುವಂಥ, ಈ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂಥ, ಮುಂದಿನ ದಿನಗಳಲ್ಲಿ ಯಕ್ಷಗಾನಕ್ಕೆ ತಾನೂ ಬಣ್ಣ ಹಚ್ತೇನೆ ಅಂತ ಹೇಳಿದಂಥ, ನಿಜವಾಗಿ ಸರ್ ಗೊತ್ತಿರಲಿಲ್ಲ, ಇಲ್ಲದ್ರೆ ತಮ್ಮನ್ನು ಇವತ್ತು ತಮಗೆ ಮಲಯಾಳಂ ಬರ್ತಾ ಇದೆ ಅಂತ ಗೊತ್ತಿತ್ತು, ಆದರೆ ಪಾತ್ರ ವಹಿಸ್ತಿರಿತ್ತು ಗೊತ್ತಿರಲಿಲ್ಲ. ತಮ್ಮನ್ನು ಈ ಕಾರ್ಯಕ್ರಮ ತೊಡಗಿಸ್ಕೊಳ್ಬೋದಿತ್ತು. ತಮಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್.
ಸುಧೀರ್ ರಾಜ್ ಸರ್ ಬಾರ್ಲಿ ಪೊರ್ಲುಡು ಪಾತೇರಿಯರು ಭಾಷೆ ಪನ್ಪಿನವು ನಮ್ಮ ಮುಲೈದ ಉಡಲದ ಪಾತೇರ ಆದು ಬರಡು ಪನ್ಪಿನೇನು ಬಾರಿ ಪೊರ್ಲುಡು ಪಾತೇರಿಯರು ಸರ್ ಇರೆಗ್ ಸೋಲೋಯ್ತು ಸಲ್ಮಿಸಿಂದ ಒಂದಲ್ಲೇ ನಮ್ಮ DC ಶ್ರೀ ದರ್ಶನ್ HV ಬೊಕ್ಕ ನಮ್ಮ CEO ವಿನಾಯಕ್ ನರ್ವಡೆ ಸರ್ 2 ಜನಲ ಬರೋಡಿತ್ತು 2 ಜನಲ ಎಂಕ್ಲೆಗ್ ತುಳು ಕಲ್ಪೊಡು ತುಳುಕುದಾಲ ಬೂಕುಂಡ ಅಂದು ಕೇಂಡೇರು ನಮ್ಮ ನಿಟ್ಟೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ತಿನ ಬೂಕುನು ಅಕ್ಲೆಗ್ ಕೊರ್ದು ಬೈದ ಇನಿ ಮುಟ್ಟ ಬರ್ಪೇರನೆತ್ತಿನ ಅನಿವಾರ್ಯವಾದ ಬರ್ರೆ ಆ ಒಂದಿನ ಅಕ್ಲೇನ ಮೂಲ ನೆನಪು ಮಲ್ತೊಂದು ಅಕ್ಲೆಗ್ ಸೊಲ್ಮೆ ಸಂದಾಯ್ತ ಮಲ್ತೊಂದೊಲ್ಲೆ ಡೀನ್ ಸರ್ ಕಾರ್ಯಕ್ರಮಕ್ಕೆ ಬಂದು ವೇದಿಕೆಯನ್ನು ಅಲಂಕರಿಸಿ ಚಂದಗೊಳಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು ಸರ್. NSS ರಾಷ್ಟ್ರೀಯ ಸೇವಾ ಯೋಜನೆ ಯಾವತ್ತೂ ನಮ್ಮ ಜೊತೆಯಲ್ಲಿರ್ತದೆ. ಶಶಿಕುಮಾರ್ ಸರ್ ತಮಗೆ ಧನ್ಯವಾದಗಳು. ಜೊತೆಗೆ ಅನ್ಷಾ ರೈ ಮತ್ತು ಡಾಕ್ಟರ್ ವರ್ಷಾ ಶೆಟ್ಟಿ ಅವರಿಗೂ ಕೂಡ ತಮ್ಮ ಇದ್ದಂಥ ಎಲ್ರಿಗೂ ಕೂಡ ಮಕ್ಕಳು ಬಹಳ ಮಂದಿ ಇವತ್ತು ಪರೀಕ್ಷೆಗೆ ಹೋಗಿದ್ದಾರೆ, ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೆಲವು ಮಕ್ಕಳು ಪರೀಕ್ಷೆ ಎಡೆಯಲ್ಲೂ ಕೂಡ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಸ್ವಾತಿ ಮೇಡಮ್ ಅನಾಟಮಿ ಡಿಪಾರ್ಟ್ಮೆಂಟಿಂದ ನಮಗೆ ಇವತ್ತು ವಿದ್ಯಾರ್ಥಿಗಳನ್ನು ಕೊಟ್ಟು ಅವರು ಮತ್ತು ನಿಟ್ಟೆ ಉಷಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ನ ಫಾತಿಮಾ ಮೇಡಮ್ ಮತ್ತು ಅರ್ಚನಾ ಮೇಡಮ್ ಇಬ್ಬರು ಕೂಡ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. AOTTಯ ಮಕ್ಕಳು, MIT ಮಕ್ಕಳು, ಅಂತೂ ಎಲೈಡ್ ಹೆಲ್ತ್ ಸೈನ್ಸ್ನ ಎಲ್ಲ ಮಕ್ಕಳು, ನುಕ್ಸರ್ನ ನಿಕೋದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಶಾಂತ್ ನಮ್ಮ ಜೊತೆಗಿದ್ದು ಎಲ್ಲ ವ್ಯವಸ್ಥೆಗಳನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ನಿತಿನ್ ಮತ್ತು ಪೂಜಾ ಕೂಡ ನಮಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಮಾಧ್ಯಮ ಮಿತ್ರರು ಬೈದರೆಡೆಗೆ ಬಾರಿ ಪೊರ್ಲುಡು ಕುಲ್ದು ತುಯ್ಯರು ಕೇಂಡರು ಕೇನೆರೊಲ್ಲರು ತುಯ್ಯರೊಲ್ಲರು ತೂಯಿನೇನು ಕೇಂಡಿನೇನು ಊರೆಲ್ಮೆ ತಿರಿಪಾಯರೆಲ್ಲರು ತನಕ್ಲೆಗೆ ಉಡಲು ದಿಂಜಿನ ಸೊಲ್ಮೆ ಸಂದಾಯ ಮಲ್ತೊಂದಲ್ಲೇ ಎಂಗ್ಲ ಪದ್ಮನಾಭ ಕೇಕುಣ್ಣಯ್ಯರು ಆವಾಗವಾಗ ಹೇಳೋದಿದೆ, ನಿಟ್ಟೆಯಿಂದಲಿ ಪೋಪೆನಲ್ಲಿಗೆ ಕಟ್ಟ ಕಡೆಗಿದು ಕಂಠಿತ ಅಂತ. ನಿಟ್ಟೆ ಅನ್ನೋದು ನಿಷ್ಠೆಯ ತದ್ಭವ ಕೂಡ ಹೌದು. ಅದನ್ನು ಇಲ್ಲಿ ನೆನ್ಪು ಮಾಡ್ತಾ ಸರ್ ಆವಾಗ DVG ಅವರದನ್ನು ಹೆಸರನ್ನು ನೆನ್ಪು ಮಾಡಿದರು. ಇಲ್ಲಿ ಬಹಳ ಭಾಷೆಗಳನ್ನು ನಾವು ಮಾತಾಡ್ತೇವೆ. ದೇಶದಾದ್ಯಂತದ ವಿದ್ಯಾರ್ಥಿಗಳಿಲ್ಲಿದ್ದಾರೆ. ಪ್ರತಿ ವರ್ಷ ನಾವು ಬೇರೆ ಬೇರೆ ಕಡೆಯ ವಿದ್ಯಾರ್ಥಿಗಳನ್ನು ಇಲ್ಲಿ ವೇದಿಕೆಯ ಮೇಲೆ ತರ್ತಾ ಇದ್ದೇವೆ. ಈ ಸಲ ಪರೀಕ್ಷೆಯ ಸಲುವಾಗಿ ಅವರನ್ನು ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ನಮಸ್ತೆಯ ವಿದ್ಯಾರ್ಥಿಗಳಿದ್ದಾರೆ, ಮತ್ತು ಭಾರತದಾದ್ಯಂತದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಇರ್ತಾರೆ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಾಗ ಅವರನ್ನು ಮತ್ತೆ ವೇದಿಕೆಗೆ ತರ್ತೇವೆ. DVG ಅವರನ್ನು ಕೊನೆಗೆ ಇಲ್ಲಿ ನೆನಪು ಮಾಡಿಕೊಂಡು ನಾನು ನಿತ್ಯ ಮಂಗಳವಿರಲಿ, ನಿತ್ಯ ಸಂತಸವಿರಲಿ, ನಿತ್ಯ ವ್ಯದೆ ಇರಲಿ, ತಾಳಲಿಕೆ ತಳ್ಳಲಿಕೆ, ಸತ್ಯ ನಿಮಗಂತರಾತ್ಮ ಜ್ಯೋತಿ ಬೆಳಗಿರಲಿ, ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ. ನಮಸ್ಕಾರ. ಇನ್ನೊಂದು, ಈ ಸಲದ ಭಾರತೀಯ ಭಾಷಾ ದಿವಸ 2 ತಾರೀಕಿಗೆ ಅದರ ಸಲುವಾಗಿ ಕಾಶಿ ತಮಿಳ್ ಸಂಗಮಂನಲ್ಲಿ ಬನಾರಸ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ನಡೀತಾ ಇತ್ತು. ಯೋಗಿ ಆದಿತ್ಯನಾಥ್ ಅವರಿಂದ ಒಟ್ಟು 10 ತೊಳ್ಗಾಪ್ಯಂ ಗ್ರಂಥಗಳು ಅನುವಾದಗೊಂಡಿವೆ. ತಮಿಳಿನ ಹಳೆಯ ವ್ಯಾಕರಣ ಗ್ರಂಥ 10 ಭಾಷೆಗಳಿಗೆ ಅನುವಾದಗೊಂಡಿದೆ. ಅದರಲ್ಲಿ ಭಾರತೀಯ ಭಾಷೆಗಳು 4, ಅದರಲ್ಲಿ ತುಳು ಕೂಡ 1 ಬಿಡುಗಡೆಯಾಗಿದೆ ಅಂತ ಹೇಳೋದನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಯಕ್ಷಗಾನ ಪ್ರಸಂಗವು ನಡೆಯಲಿದ್ದು, ಮಲಯಾಳಂ ಅರ್ಥವಿವರಣೆಯಲ್ಲಿ ತುಳು ಭಾಗವತಿಕೆಯೊಂದಿಗೆ ಮಹಿಷವಧೆ ಎನ್ನುವ ಪ್ರಸಂಗ ನಡೆಯಲಿದ್ದು ತಾವೆಲ್ಲರೂ ಕೂತು ವೀಕ್ಷಣೆ ಮಾಡಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇವೆ. ಶ್ರೀ ರಾಜಾರಾಮ್ ಹೊಳ್ಳ ಕೈರಂಗಳ, ಚೆಂಡೆ ಮತ್ತು ಮದ್ದಳೆ, ಕೌಶಿಕ್ ರಾವ್ ಪುತ್ತಿಗೆ ಮತ್ತು ಕೌಶಲ್ ರಾವ್ ಪುತ್ತಿಗೆ,
ಚಕ್ರತಾಳ ಶ್ರೀ ಹರಿಶ್ಚಂದ್ರ ನಾಯ್ಗ ಮಾಡೋರು. ವೇಷಭೂಷಣ ಮೋಹಿನಿ ಕಲಾ ಸಂಪದ ಕಿನ್ನಿಗೋಳಿ. ದೇವಿಯಾಗಿ ನಮ್ಮ ಇಂಗ್ಲೀಷ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಪ್ರಣಮ್ಯ ಭಟ್ ಅವರಿದ್ದಾರೆ. ಬ್ರಹ್ಮ ಅಲೈಡ್ ಹೆಲ್ತ್ ಸೈನ್ಸಸ್ನ ಆಫೀಸ್ ಸೂಪರಿಂಟೆಂಡೆಂಟ್ ಆಗಿರುವಂಥ ಸುಮಿತಾ ವಿ ಶೆಟ್ಟಿ ಅವರಿದ್ದಾರೆ. ವಿಷ್ಣುವಾಗಿ ENT ಡಿಪಾರ್ಟ್ಮೆಂಟ್ನ HOD ಆಗಿರುವಂಥ ಡಾಕ್ಟರ್ ವತೀಶ್ ಭಟ್. ಮಹೇಶ್ವರರಾಗಿ ನಮ್ಮ ನಿಕಟಪೂರ್ವ ಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರಿದ್ದಾರೆ. ಮಹಿಷಾಸುರನಾಗಿ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ನಿಂದ ಡಾಕ್ಟರ್ ಅರುಣ್ ಭಟ್ ಅವರಿದ್ದಾರೆ. ಮಹಿಷ ಬಲ ಆಗಿ ಅಂದರೆ ಶಂಕ ಮತ್ತು ದುರ್ಗ ಆಗಿ ಭರತ್ ರಾಜ್ ಮಾಣಾಯಿ ಮತ್ತು ಡಾಕ್ಟರ್ ಸುಜಾತ AB ಶೆಟ್ಟಿ ಡೆಂಟಲ್ ಕಾಲೇಜಿನಿಂದ. ದೇವೇಂದ್ರನಾಗಿ ದಾಮೋದರ್ UB ನಿಕೋದ ಲೈಬ್ರರಿಯನ್ ಆಗಿದ್ದಾರೆ. ದೇವೇಂದ್ರ ಬಲ ಆಗಿ ಪ್ರತೀಕ್ಷಾ ನಿಕೋದ ವಿದ್ಯಾರ್ಥಿ. ಪ್ರೀತಮ್ ನಾಯ್ಕ್ ನುಕ್ಸರ್ನ ವಿದ್ಯಾರ್ಥಿ. ಸಿಂಹ ಆಗಿ ಪ್ರೀತಮ್ ನಾಯ್ಕ್ ಭಾಗವಹಿಸಲಿದ್ದಾರೆ. ಇನ್ನು ಸ್ವಲ್ಪವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭ ಆಗ್ತದೆ. ಗುರುಗಣಾಧಿಪತಯೇ ನಮಃ. ಜಗದೀಶ
ಕಾನೋಗೆ ನೊದ ಕರ್ತವ್ಯರೇನು ನೆನೆತು ದುಂಬು ಗೊಣರ ಕಸನಳಿಸಿ ದುರ್ಗಿನ ಪ್ರಾಣ ಸಮಗೆ ಗಣಪ ಗೊಪ್ಪವಿ ಕಾನಿಗೆ ನೀ ಕವಿತೆ ಎನ್ನೆನೆ ಬಂದೆ ಈ ಕಥೆನು
ഇവിടെ പവിത്ര ദാമ്പത്യത്തിൽ ജനിച്ചവനാണ് ഞാൻ. ദേവേന്ദ്രൻ നാൻ ഇടീ ലോകത്തിൽ അറിയപ്പെടുന്നു. ഈ ദേവേന്ദ്ര ഭട്ടം എനിക്ക് 100 ശതയാഗ ചെയ്തുകൊണ്ട് ത്രിമൂർത്തികൾ പ്രസന്നനായി കൊടുത്തതാണ്. അതുകൊണ്ട് ഇവിടുത്തെ പല വിശേഷങ്ങളുണ്ട്. ലോകത്തിൽ ഏറ്റവും വലിയ പട്ടായതുകൊണ്ട് ഇവിടെ പല വിശേഷങ്ങളെ നമുക്ക് എല്ലാവർക്കും ഉണ്ട്. അതെന്തു കഴിഞ്ഞാൽ ഐരാവത കൽപ്പവൃക്ഷം പറയുന്ന സുവസ്തുക്കൾ, അതുപോലെ ബ്രഹ്മേ മേരയ്ക്ക് പൂർവശിവരുടെ നർത്തനവും തുമ്പുരു നാടകരുടെ ഗാനാലാപനവും എല്ലാം ഇവിടുത്തെ വിശേഷങ്ങളാണ്, വൈശിഷ്ട്യങ്ങളാണ്. ഈ വൈശിഷ്ട്യങ്ങളെല്ലാം കണ്ടിട്ട് ദൃഢനായ ധാരവർ പലതവണ ഈ അമരാവതിയിലേക്ക് ആക്രമണം ചെയ്തിട്ടുണ്ട്. സുരപ്പന്മാരെ ഇനി മുതൽ അവർ ഇങ്ങ് കയറി വന്നിട്ട് ഞങ്ങൾ ഇന്ദ്രലോകത്തിലേക്ക് ആക്രമണം ചെയ്താൽ നിങ്ങൾ എന്ത് ചെയ്യും? നിങ്ങളെ വാക്ക് കേട്ടിട്ട് ധൈര്യം കേട്ടിട്ട് ഇനി മുതൽ ആര് വന്നാലും അവരെ എതിർക്കുന്ന ശക്തി പറയുന്ന ഒരു ധൈര്യം എനിക്കുണ്ടായി. സുരപ്പന്മാരെ, ഇന്നത്തെ സഭ ഇവിടെ അവസാനിപ്പിക്കുന്ന സമയം വന്നു. അതുകൊണ്ട് 4 ദിവസത്തിൽ എന്തൊക്കെ ഞങ്ങൾ വിചാരം ചെയ്യുമെന്ന് പറയുന്ന വിചാരത്തിൽ നിങ്ങൾ 4 വരണം. ഇന്ന് നിങ്ങൾ എല്ലാവരും രാജകൊട്ടാരത്തിൽ പോയി വിശ്രമിക്കുക. നമ്മളെല്ലാവരും പോകാം.
ಅಧಿಕಾರವನ್ನು ಬ್ರಹ್ಮದೇವನಡು ಬೇಡಿಕೊಂಡು ಇಪ್ಪ ನಂಗಲ್ ಕೂಡಿ ದೇವಲೋಕ ಕಾಕಲು ಬಿಡಂ ಚೆಯ್ಯ ಇಂದ ವಿಚಾರ ಪ್ರತಿಕಾರಕ್ಕೊಂಡು ಇನ್ನು ಒಂದಿಟ್ಟುಂಡು ನಲ್ಲದಲ್ಲಿ ಬರೆಯೋ ಈ ನಾಗಪೀಠ ನನಗೂ ಕೊಡ್ತು
ವಿಶ್ರಾಂತಿಯ ಆಯಾಸವಾಯಿತುಂಡು ವಿಶ್ರಾಂತಿಕ್ಕ ಅಂತ ಬರುತ್ತಿಲ್ ಪೋಯ ಅರ್ಪಣಂ ಮಹಿಷಾರ್ಪಣಂ ദുരുളനായ മഹിഷാസുരൻ ഞങ്ങളെ സ്വർഗത്തിലേക്ക് ആക്രമണം ചെയ്തു ഞങ്ങളെ പീഠത്തിന് വശമടിച്ചുകൊണ്ട് ഞങ്ങൾ എല്ലാവരും ഓടിച്ച് പീഠത്തിൽ കയറി ഇരുന്നയാണ് ഞങ്ങളെ രക്ഷിക്കണ ദേവാ രക്ഷിക്കണം അവന്റെ കാര്യങ്ങളെല്ലാം ഞാൻ അറിഞ്ഞിട്ടുണ്ട് ദുഷ്ടനായ ആ മനുഷ്യൻ ഘോരമായ തപസ്സിലിരിക്കുമ്പോൾ അവന്റെ ഇന്ദ്രജാലത്തെ അറിയാതെ ഞാൻ അവന് കേട്ട വരങ്ങളെല്ലാം കൊടുത്തിട്ടുണ്ട് 3 ലോകത്തിൽ യോനിജര കൂടെ അവനക്ക് മരണമില്ല അതുകൊണ്ട് ത്രിമൂർത്തികളായ ഞങ്ങൾക്ക് അവന് ഒന്നും ചെയ്യാൻ പറ്റത്തില്ല എന്നായാലും ഇതിനൊരു വഴി ഞാൻ കാത്തിത്തരാം അവനെ ദുഷ്ടനെ സംഹരിക്കാൻ വൈകുണ്ഠവാസിയായ മാധവന് സമർത്ഥനാണ് അവന്റെ കർണകിൽപിശത്തിൽ മധു കൈടവരോട് സംസാരിച്ച് ഒരു ഉപായത്തിൽ ഞങ്ങൾ കൊണ്ടുവരേണ്ടതാണ് അതുകൊണ്ട് സമയം കളയുന്നതല്ല ഞങ്ങളെല്ലാവരും ചേരെ നേരമായിട്ട് വൈകുണ്ഠത്തിലേക്ക് പോകാം ಶಿವೇ ಒಡಗಿ ಬೋದೆನ ಪಣ್ಣಗಳು ಬೊಳ್ಳಿ ಬೋಟೋಗಬಹುದು ನಾಡೊಂದು ತಿರ್ಗಿನಗಲ್ಲ ನಾಡೊಂದು ತಿರ್ಗಿನಗ ಪಂಡದ ಕಸದ ನುಡಿಕೇನು
എനിക്കും ബ്രഹ്മ ഇന്ദ്രാദി സുമനസരെ നിങ്ങൾ ഒന്നിച്ച് ഇവിടെ വന്ന് കാരണം എന്താ നിങ്ങൾ പറഞ്ഞാൽ അത് സരി ಮಾಡಿ കൊടുക്ക ഓ ക്ഷീരവാഹിനി ശന കൈലാസവാസി ശങ്കര നിങ്ങളെ രണ്ടുപേർക്കും പാദങ്ങളും നമ്മൾ വന്ദിക്കുന്നുണ്ട്. ഞങ്ങൾ പറയുന്ന വാക്കുകളെ ആലിക്കണം. ദുഷ്ടനായ മഹിഷൻ ശംഖദുർഗന്മാരെ രാക്ഷസരെ കൂടെ ലോകത്ത് ആക്രമണ ചെയ്തിട്ടുണ്ട്. മാത്രമല്ല ധർമ്മ കാര്യങ്ങൾക്ക് വിരോധികളായിട്ടുണ്ട്. അവരെ സംഹരിച്ചിട്ട് ഈ ദേവന്മാരെയും ആ ഋഷിമുനികളെയും രക്ഷിക്കണേ. பொண்ணான ரூபு மாதெல்ல கை முகிது ஜய பாண்டியரி
ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. നിങ്ങൾ വരെ മുഖം കണ്ടാൽ ഖേദമുണ്ട്. എന്താണ് നിങ്ങളുടെ പ്രശ്നം? പറയൂ മക്കളെ, പറയൂ. കേളടവുമാ എങ്ക്ലെതുക്കുനു കേളടവുമാ എങ്ക്ലെതുക്കുനു വാണി ಗಂಡಲಿ ವರದ ಬಲೊಟಿನಿ ബ്രഹ്മനോട് വരകൊണ്ട് മൂന്ന് ലോകത്തിൽ മാരകനായി ജീവിച്ചിട്ടുണ്ട്. ദേവന്മാർക്ക് ഈ കഷ്ടമായ കാലത്തിൽ ആ അസുരനെ സംഹരിച്ച് ഞങ്ങളെ രക്ഷിക്കണേ. മനസ്സിലായി. ആ ദുർല മഹിഷൻ ബ്രഹ്മനുടെ വരകൊണ്ട് പ്രമത്തനായ അവനെ ശീഘ്രമായിട്ട് സംഹരിച്ച് നിങ്ങൾ എല്ലാവർക്കും ക്ഷേമം കൊടുക്കാം. ഭയം വേണ്ട. ವಿಶ್ವಕರ್ಮೆಲ ಕೊರಿಯೆ ತುತ್ತೈತ ವಿಶ್ವಕರ್ಮೆಲ ಕೊರಿಯೆ ತುತ್ತೈತ ಜಯ ಜಯ സുരപ്പന്മാരെ ദേവി ദുഷ്ടനുടെ സംഘർക്ക് രണക്ഷേത്രം പ്രവേശിക്കുന്ന ഈ സന്ദർഭത്തിൽ ദേവശില്പിയായ വിശ്വകർമ്മൻ നൂതനമായ വസനഭൂഷണങ്ങൾ അർപ്പിച്ചിട്ടുണ്ട്.
ദേവനാര്യർ ശ്രീദേവൻ ശൃംഗാരം ചെയ്തു. ഈ സന്ദർഭത്തിൽ ഞങ്ങൾ എന്തായ കാണിക്ക കൊടുക്കണ്ടേ? എന്താ കൊടുക്കാം? ശരി ശരി. ഹരില ചക്രനോ ಬ್ರಹ್ಮದಂಡುನು ಹರದಿಜೂಲನು ದೇವತೆಲು ಸರ್ವರಿಲ ತಾಕಲೆ ಕೈದೊಲೆನು ಕೊಲು ಅಡ್ಡಮೂರಿಯರೆ ಜಯ 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 ദേവന്മാരെ, അമ്മേ സംഗരക്കിൽ രണക്ഷേത്രം പ്രവേശിക്കുന്ന ഈ സന്ദർഭത്തിൽ അമ്മയ്ക്ക് യോഗ്യമായ ഒരു വാഹനം വേണം. അപ്പോൾ പർവ്വതരാജൻ സിംഹമായിട്ട് വരാൻ പറഞ്ഞിട്ടുണ്ട്. അതോ
സമ്മതിച്ച ആര് നീ? നിനക്ക് എന്നോട് എന്തോ ദേഷ്യം? ಮಹಿಷ ಮದೋನ್ಮತನಾಯಿ ನಾಗಲೋಕಂ ದೇವಲೋಕಂಗೆ ಪ್ರವೇಶಿಸು ನಾಗೈಂಡೆ ಪೀಠವಶಿಸು ದೇವನ್ಮಾരുടെ വാക്ക് കേട്ടിട്ടിപ്പോ ഞാൻ വന്നു നിനക്ക് നിന്റെ ജീവനം വേണമെങ്കിൽ എന്റെ കാൽപ്പിടി അല്ലെങ്കിൽ നിന്നെ ഞാൻ കൊല്ലും. പെണ്ണ് ദേവന്മാരെ വാക്ക് കേട്ടിട്ട് ഇവിടെ വന്നിനാ അത്രമായി സുലഭമായി എന്നെ സമ്മാനിക്കൊന്നും സാധ്യതയില്ല. നല്ലതിൽ പറയോ ആസിമാൻ കാട്ടിൽ ആയുധം താഴെ വെച്ചിട്ട് എന്നെ പടവാ
കാല ഈ 9 ദിവസക്കാലം യുദ്ധം ചെയ്തിട്ടുണ്ട്. ലോകം ഈ 9 ദിവസത്തിന് ശരന്നവരാത്രി എന്ന് അറിയപ്പെടും. പിന്നെ വിജയപ്രാപ്തിയായ ഇന്നത്തെ ദിവസം വിജയദശമി എന്ന് അറിയപ്പെടും. എന്നെ പൂജിക്കും. പോകൂ ദേവേന്ദ്ര, താങ്കളുടെ പീഠം അലങ്കരിക്കൂ. ദേവി, ഇനി മുതൽ നമുക്ക് കഷ്ടം വന്നാൽ ഞങ്ങൾ എന്ത് ചെയ്യും ദേവി? മക്കളെ പേടിക്കേണ്ട. കഷ്ടം വന്ന സമയത്തിൽ നിങ്ങൾ എല്ലാവരും തുഹനഗിരി വനത്തിലേക്ക് വരൂ. എന്നെ പ്രാർത്ഥനിക്കൂ. ഞാൻ പ്രത്യക്ഷനാകാം. താങ്കളുടെ കഷ്ടം പരിഹരിക്കാം. അദൃശ്യനാകാം. അലിച്ചവർക്കും കളിപ്പിച്ചവർക്കും അതുപോലെ ഇത്ര നേരം വരെ കണ്ടവർക്കും എല്ലാവർക്കും മംഗളമാവട്ടെ. ഭദ്രം ശുഭം മംഗളം. KR ಶೆಟ್ಟಿ ತುಳು ಕಲ್ಚರ್ ಸ್ಟಡೀಸ್ ಅದರ ನೇತೃತ್ವದಲ್ಲಿ ನಿಟ್ಟ ಯೂನಿವರ್ಸಿಟಿಯ NSS ವಿಭಾಗ ಕೂಡ ಸೇರಿಕೊಂಡು ಈ ಯಕ್ಷಗಾನವನ್ನು ನಮ್ಮ ನಿಟ್ಟ ಯೂನಿವರ್ಸಿಟಿಯ ಎಲ್ಲ ಅಧ್ಯಾಪಕ ವೃಂದ ಮತ್ತು ಸಹ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ಒಂದು ದಕ್ಷಿಣ ಕನ್ನಡದಲ್ಲೇ ಪ್ರಥಮ ಬಾರಿಗೆ ನಾವು ಮಲಯಾಳಂನಲ್ಲಿ ಮಾಡಿದ್ದು ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ ನಾವು ಇಷ್ಟೊಳಗೆ ಕೇಳಿಲ್ಲ. ಈ ಮಲಯಾಳ ಹೆಚ್ಚಿನವರಿಗೆ ನಮಗೆ ಮಲಯಾಳ ಬರುವುದಿಲ್ಲ. ಎಲ್ಲರೂ ಕನ್ನಡಿಗರೇ ಸೇರಿಕೊಂಡು ಮಾಡಿದಂಥ ಈ ಕಾರ್ಯಕ್ರಮ. ಇದಕ್ಕೆಲ್ಲ ನೀವು ಬಂದು ನಮ್ಮನ್ನು ಆಶೀರ್ವದಿಸೋಕ್ಕೆ ನಿಮಗೆಲ್ಲರಿಗೂ ನಮ್ಮ ಈ ಯಕ್ಷಗಾನ ವೃಂದದ ಪರವಾಗಿ ಅನಂತ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸರ್ಪಿಸಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡುತ್ತೇವೆ. ನೀವೆಲ್ಲ ಬಂದದಕ್ಕೆ ನಮಗೆ ಭಾಳಷ್ಟು ಸಂತೋಷ ಆಗಿದೆ. ದೇವರು ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ.